ಬೆನ್ನುಹುರಿಯಿಂದ ಪ್ರಾರಂಭವಾಗಿ ಪಾದದವರೆಗೂ ಹೋಗುವಂಥ ನರ ಸಯಾಟಿಕ್ ನರ್ವ್. ಇದರ ಮೇಲೆ ಕೆಲವೊಮ್ಮೆ ಡಿಸ್ಕ್ ತನ್ನ ಜಾಗದಿಂದ ಅಲುಗಾದಾಗ ಅದು ಹೋಗಿ ಅದರ ಮೇಲೆ ಒತ್ತಡ ಬಂದು ಸಯಾಟಿಕ್ ನರ್ವ್ಗೆ ತೊಂದರೆ ಆಗಬಹುದು. ಈ ಥರ ತೊಂದರೆ ಆದಾಗ ಬೆನ್ನಲ್ಲಷ್ಟೇ ನೋವಲ್ಲ, ಕಾಲಿನಿಂದ ತೊಡೆಯ ಮುಖಾಂತರ ಮತ್ತು ಪಾದದವರೆಗೂ ನೋವಾಗ್ಬೋದು, ಸಾಕಷ್ಟು ನೋವಾಗ್ಬೋದು. ಕಡಿಮೆಯಿಂದ ಸಾಧಾರಣವಾಗಿ ಅತಿ ತೀವ್ರತರವಾದಂತಹ ನೋವುಗಳಾಗ್ಬೋದು. ಇದಕ್ಕೆ ಹಲವಾರು ಥರದ ಚಿಕಿತ್ಸೆ ಇದೆ. ವಿಶ್ರಾಂತಿ ತೊಗೊಂಡ್ರೆ ಸಾಕಷ್ಟು ಜನಕ್ಕೆ ಗುಣ ಆಗ್ತದೆ. ಕೆಲವೊಮ್ಮೆ ವಿಶ್ರಾಂತಿಯಿಂದ ಮತ್ತು ಗುಳಿಗೆಗಳಿಂದ ಕಡಿಮೆ ಆಗಲಿಲ್ಲ ಅಂತಂದರೆ ಫಿಸಿಯೋಥೆರಪಿ ತೊಗೋಬೋದು. MRI ಸ್ಕ್ಯಾನ್ ಮಾಡಿದಾಗ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಒತ್ತಡ ಇದ್ದರೆ ಕೆಲವೊಮ್ಮೆ ಮೂತ್ರದ ಕಂಟ್ರೋಲ್ ಆಗ್ಬೋದು ಅಥವಾ ಮೋಷನ್ ಮಾಡೋದಕ್ಕೆ ಕಂಟ್ರೋಲಲ್ಲಿ ಸಹ ತೊಂದರೆ ಆಗ್ಬೋದು. ಆ ಥರದ್ದು ಏನಾದ್ರು ಒಂದು ಸಮಸ್ಯೆ ಇದ್ದರೆ ಆವಾಗ ಅದಕ್ಕೆ ಆಪ್ರೇಷನ್ ಮಾಡಿ ನಾವು ಅದನ್ನು ಡಿಸ್ಕ್ ತೆಗೆದು ಆ ನರದ ಮೇಲಿರುವಂಥ ಒತ್ತಡನ ಕಡಿಮೆ ಮಾಡುವಂತಹ ಟ್ರೀಟ್ಮೆಂಟನ್ನು ಕೊಟ್ಟರೆ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಇದರಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು. ಹೆಚ್ಚಿನ ಮಾಹಿತಿಗೆ ಮೆಡಿಕವರ್ ಹಾಸ್ಪಿಟ್ಲಲ್ಲಿ ಈ ಚಿಕಿತ್ಸೆ ನಾವು ಕೊಡ್ತೀವಿ. ನೀವು ನಮ್ಮನ್ನು ಭೇಟಿ ಮಾಡ್ಬೋದು.